ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆದಿಕಾಂಡ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ನೋಹನ ಒಂದು ಚರಿತ್ರೆ. ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಅವನು ದೇವರೊಂದಿಗೆ ಅನ್ಯೋನ್ಯನಾಗಿ ನಡೆದುಕೊಂಡನು. ನೋಡಿರಿ, ನೋಹನು ನೀತಿವಂತನು, ಭಯಭಕ್ತಿ ಉಳ್ಳವನು, ಒಂದು ದೋಷವಿಲ್ಲದವನು ಮತ್ತು ದೇವರೊಟ್ಟಿಗೆ ಅನ್ಯೋನ್ಯನಾಗಿ ನಡೆದುಕೊಂಡವನಾಗಿ ಕಾಣಲ್ಪಟ್ಟನು. ಆದ ಕಾರಣ ದೇವರ ದಯೆಗೆ ಆತನು ಪಾತ್ರನಾಗಿ ಕಾಣಲ್ಪಟ್ಟನು. ಅದು ಮಾತ್ರವಲ್ಲದೆ ಮುಂದಾಗುವ ತೀರ್ಪಿನ ಒಂದು ಪ್ರಳಯದ ಒಂದು ನಾಶನದ ಕಾರ್ಯದ ಕುರಿತು ಆತನು ಪ್ರಕಟಣೆಯನ್ನು ಹೊಂದಿಕೊಂಡನು. ನಾವು ಸಹ ದೇವರಲ್ಲಿ ಇಂಥ ಒಂದು ಗುಣಾತಿಶಯಗಳು ಕಾಣಲ್ಪಡುವಾಗ ದೇವರು ನಿಶ್ಚಯವಾಗಿ ನಮ್ಮನ್ನು ಸಹ ದೇವರ ದಯೆಗೆ ಪಾತ್ರರಾಗಿ ನಮ್ಮನ್ನು ಮಾರ್ಪಡಿಸುತ್ತಾನೆ. ಅದು ಮಾತ್ರವಲ್ಲದೆ ಮುಂದಾಗುವಂಥ ನಾಶನದ ಕಾರ್ಯಗಳನ್ನು ಕುರಿತು ಆತನು ನಮಗೆ ಪ್ರಕಟಿಸುವವನಾಗಿದ್ದಾನೆ. ನಮ್ಮ ದೇವರು ಬಹಳ ತಾಳ್ಮೆ ಉಳ್ಳವನು. ಆತನು ನ್ಯಾಯ ತೀರ್ಪಿಗೆ ಮುಂಚೆ ನಾವು ಪಶ್ಚಾತ್ತಾಪ ಪಡಲಿಕ್ಕೆ ನಮಗೆ ಸಾಕಷ್ಟು ಸಮಯವನ್ನು ಕೊಟ್ಟು ನಮ್ಮನ್ನು ಎಚ್ಚರಿಸ್ತಾನೆ. ಆ ಕಾಲದಲ್ಲಿ ಆ ಸಂತತಿಯವರು, ಆ ಜನರು ಕೆಟ್ಟವರಾಗಿ ದೇವರಲ್ಲಿ ಭಯಭಕ್ತಿ ಇಲ್ಲದವರಾಗಿ ಕಾಣಲ್ಪಟ್ಟರು. ಆದರೆ ನೋಹನು ಮಾತ್ರ ದೇವರಿಗೆ ಭಯಭಕ್ತಿ ಉಳ್ಳವನಾಗಿ, ಒಂದು ನೀತಿವಂತನಾಗಿ, ಒಂದು ಪರಿಶುದ್ಧನಾಗಿ ಮತ್ತು ಆತನು ದೇವರಲ್ಲಿ ಅನ್ಯೋನ್ಯನಾಗಿ ನಡೆದವನಾಗಿ ಕಾಣಲ್ಪಟ್ಟದ್ದರಿಂದ ಆತನು ದೇವರ ದಯೆಗೂ ಮತ್ತು ದೇವರ ಒಂದು ಮುಂದಾಗುವಂಥ ಒಂದು ಕಾರ್ಯದ ಪ್ರಕಟಣೆಯನ್ನು ಹೊಂದಿಕೊಳ್ಳುವವನಾಗಿ ಕಾಣಲ್ಪಟ್ಟನು. ನಾವು ಸಹ ದೇವರೊಟ್ಟಿಗೆ ಇಂಥ ಒಂದು ಐಕ್ಯತೆ ಇರುವುದಾದರೆ ನಿಶ್ಚಯವಾಗಿ ನೋಹನನ್ನು ಆಶೀರ್ವದಿಸಿದಂಥ ದೇವರು ನಮ್ಮನ್ನು ಆಶೀರ್ವದಿಸಲು ಆತನು ಶಕ್ತನಾಗಿದ್ದಾನೆ. ನಾವು ಸಹ ಈ ಒಂದು ವಾಕ್ಯವನ್ನು ಹೇಳಿ ಪ್ರಾರ್ಥನೆ ಮಾಡೋಣ. ದೇವರು ನಿಶ್ಚಯವಾಗಿ ಈ ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸುವನು. ಆಮೇನ್.